ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. RRB ಗ್ರೂಪ್ ಡಿ ಅಂತ ಹೊಸ ನೇಮಕಾತಿ ಆಗೈತ್ರಿ. 22,000 ಹುದ್ದೆಗಳು ಖಾಲಿ ಇದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2/3/2026. ಅರ್ಜಿ ಯಾರೆಲ್ಲ ಸಲ್ಲಿಸಿಲ್ಲ, SSLC ಪಾಸ್ ಆದವರು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನ ಸಲ್ಲಿಸ್ರಿ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ CPT ಎಕ್ಸಾಮ್ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತಾ, ಅದಕ್ಕೆ ಯಾವ ರೀತಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು, ಸಿಲೆಬಸ್ ಏನೇನಿರುತ್ತಾ, ಯಾವ ಬುಕ್ಸ್ ಓದಬೇಕು, ಯಾವ ಯಾವ ಸಬ್ಜೆಕ್ಟ್ಗಳು ಇರ್ತಾವ, ಟೈಮ್ ಹೆಂಗ್ ಕವರ್ ಮಾಡೋದು, ಅದೇ ರೀತಿ ಒಂದೇ ಪ್ರಯತ್ನದಲ್ಲಿ ನೀವು ಈ ಸಾರಿ RRB ಗ್ರೂಪ್ ಡಿ ನ ಕ್ಲಿಯರ್ ಮಾಡೋದು ಹೆಂಗ, ಮತ್ತೆ ಅದೇ ರೀತಿ ಎಕ್ಸಾಮ್ ಯಾವಾಗ ಇರುತ್ತಾ, ಈ ಎಲ್ಲಾ ಟಾಪಿಕ್ ಗಳನ್ನ ಇವತ್ತಿನದಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ RRB ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗ ಆಗುತ್ತಂತ ನೋಡೋಣ. ಇದು ಎಕ್ಸ್ಪೆಕ್ಟೆಡ್ ಇರುತ್ತೆ. ಸ್ವಲ್ಪ ಎಡಿಟ್ ಮಿಸ್ಟೇಕ್ ಐತಿ. 2026 ನೋಡ್ರಿ, ನಿಮ್ದು ಜೂನ್ ಜುಲೈಯಲ್ಲಿ ಈ ಸಾರಿ ಎಕ್ಸಾಮ್ ಆಗುವ ಸಾಧ್ಯತೆ ಐತ್ರಿ. 2026ರಾಗ ಜೂನ್ ಜುಲೈಯಲ್ಲಿ ಎಕ್ಸಾಮ್ ಆಗುವ ಸಾಧ್ಯತೆ ಐತ್ರಿ. ಅರ್ಜಿ ಸಲ್ಲಿಸಕಿನ ಟೈಮ್ ಐತ್ರಿ. ಅರ್ಜಿ ಸಲ್ಲಿಸ್ರಿ, SSLC ಪಾಸ್ ಆದ್ರ ಸಾಕ್ರಿ. ಇನ್ನ ಅದೇ ರೀತಿ ಇದಕ್ಕೆ ಪ್ರಿಪರೇಷನ್ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಏನೇನೆಲ್ಲ ಅಂತ ಇಲ್ಲಿ ಮಾಹಿತಿ ಇರ್ತದೆ, ನೋಡೋಣ ಬರ್ರಿ. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಅಥವಾ ಯಾವುದೇ ಒಂದು ಅಪ್ಲಿಕೇಶನ್ ಹಾಕ್ಯಾರಂದ್ರೆ ಅದು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂದ್ರೆ, ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತಾ, ಫಿಸಿಕಲ್ ಯಾವ ರೀತಿ ಇರುತ್ತಾ, ಅದೇ ರೀತಿ ಮೆಡಿಕಲ್ ಯಾವ ರೀತಿ ಇರುತ್ತಾ, ಅಥವಾ ಎಕ್ಸಾಮ್ ಇರುತ್ತಾ ಇಲ್ವಾ ಅಂತ ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕ್ರಿ ನೀವು. ಅದನ್ನ ಏನಪ್ಪಾ ಅಂದ್ರೆ ಅಂಡರ್ಸ್ಟ್ಯಾಂಡ್ ಎಕ್ಸಾಮ್ ಪ್ಯಾಟರ್ನ್ ಅಂತ ಅದೇ ರೀ ಇಂಪಾರ್ಟೆಂಟ್. ಎಕ್ಸಾಮ್ ಪ್ಯಾಟರ್ನ್ ಅಂದ್ರೆ ಕೇವಲ ನಿಮ್ದು ಎಕ್ಸಾಮ್ ಅಷ್ಟೇ ಬರಲ್ರಿ, ಅಲ್ಲಿ ಫಿಸಿಕಲ್ ಕೂಡ ಇಂಪಾರ್ಟೆಂಟ್ ರೀ. ಇತ್ತು ಬರೀ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ RRB ಗ್ರೂಪ್ ಡಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತಂತ ನೋಡೋಣ್ರಿ. ನೋಡ್ರಿ, ಇದಕ್ಕ ಮೊದಲಿಗೆ ಫಸ್ಟ್ ಟೈಮ್ ಬರಾಕತ್ತಾರ, ಮಿಸ್ ಮಾಡದೆ ಸ್ಕಿಪ್ ಮಾಡದ ನೋಡ್ರಿ. ಎಕ್ಸಾಮ್ ಬಂದು ಸ್ಟೇಜ್ 1 ಒಳಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತಾ. ಇದು ಕಂಪ್ಯೂಟರ್ ಕಲಿಬೇಕನ್ನೋ ಅವಶ್ಯಕತೆ ಇಲ್ರಿ. ನಿಮ್ ಸಾಕ್ ಅಲ್ಲಿ ಹೋಗಿ ಎಕ್ಸಾಮ್ ಮುಂದ್ ಕಂಪ್ಯೂಟರ್ ಮುಂದ್ ಕೂತಾರ ಅಂದ್ರ ಅವರ ಎಲ್ಲಾ ಹೇಳ್ಕೊಡ್ತಾರ. ನೀವು ಮತ್ತೆ ಇದಕ್ಕೆ ಹೋಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಐತರಿಪ್ಪ, ನಾ ಕಂಪ್ಯೂಟರ್ ಕಲಿಬೇಕನ್ನೋ ಅವಶ್ಯಕತೆ ಇಲ್ಲ. ಇತ್ತು ಬಹಳ ಜನ ಇದನ್ನ ಕೇಳಿದ್ರಿ ಮೊನ್ನೆ, ಅದಕ್ಕಾಗಿ ಹೇಳಕತ್ತಿದ್ರಿ. ಇನ್ನ ಸ್ಟೇಜ್ 2 ರೀ, ಇದಕ್ಕ ಫಿಸಿಕಲ್ ಇರತ್ರಿ. ಫಿಸಿಕಲ್ ನೋಡ್ರಿ, ಪುರುಷ ಅಭ್ಯರ್ಥಿಗಳಿಗೆ 35 kg ತೂಕದ್ದು ಹತ್ಕೊಂಡು 2 ನಿಮಿಷದಾಗ ನೀವು ಅದನ್ನ 100 ಮೀಟರ್ ಹತ್ಕೊಂಡು ಹೋಗ್ಬೇಕ್ರಿ. ಓಡಿದ್ರು ನಡೀತೈತಿ, ಇಲ್ಲಕ್ಕಂದ್ರ ನಡ್ಕೊತ ಹೋದ್ರು ನಡೀತೈತಿ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 20 kg ಅದ 100 ಮೀಟರ್ ರೀ, ಅದ 2 ನಿಮಿಷ ಟೈಮ್ ಇರುತ್ತೆ. ಅದೇ ರೀತಿ 100 ಮೀಟರ್ ರನ್ನಿಂಗ್ ಇರ್ತಾ, 1 ಕಿಲೋಮೀಟರ್ ಆರಾಮಾಗಿ ಕೂಡ ನೀವು ಪಾಸ್ ಮಾಡ್ಕೋಬಹುದು. ಇನ್ನ ಅದೇ ರೀತಿ ಇದಾದ್ಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ಇರತ್ರಿ. ಏನೇನೆಲ್ಲ ಅಪ್ಲೋಡ್ ಮಾಡಿರ್ತಾರಲ್ಲ ಅಪ್ಲಿಕೇಶನ್ ಹಾಕುವಾಗ ಆ ಡಾಕ್ಯುಮೆಂಟ್ಸ್ ನಿಮ್ ಕಡೆ ಇರಬೇಕ್ರಿ. ಕಾಸ್ಟ್ ಇನ್ಕಮ್ ಅಥವಾ OBC ನಿಮ್ದು ಏನಾದ್ರು ಇತ್ತಪ್ಪ ಅಂದ್ರ ಯಾವಾಗ ತೆಗ್ಸಿರ್ತೀರ ನೋಡ್ರಿ ಎಕ್ಸಾಮ್, OBC ಲಾಸ್ಟ್ ಡೇಟ್ ಒಳಗಡೆನೆ ಇರ್ಬೇಕ್ರಿ. ನಿಮ್ದು OBC ಸರ್ಟಿಫಿಕೇಟ್ ನಿಮ್ ಕಡೆ ಇರ್ಬೇಕ್ರಿ. ಇಲ್ಲಪ್ಪ ನಮ್ ಕಡೆ ಆಲ್ರೆಡಿ ಲಾಸ್ಟ್ ಟೈಮ್ ತೆಗ್ಸಿದ್ವಿ ಅದ ಐತಿ ಅಂದ್ರ ಓಕೆ ರೀ, ಅದನ್ನ ಅಪ್ಲಿಕೇಶನ್ ಹಾಕುವಾಗ ಅದನ್ನ ಹಾಕ್ರಿ. ಮತ್ತ ಹೊಸದೊಂದ ಈಗ ತಗ್ಸೊಂದ್ ಇಟ್ಕೋರಿ. ಇತ್ತು ಮತ್ತೆ ನೋಟಿಫಿಕೇಶನ್ ಬೇರೆ ಬೇರೆ ಕೂಡ ಆಗ್ತಾವು, ಅದನ್ನ ಇಟ್ಕೊಂಡ ಈಗ ಲಾಸ್ಟ್ ಟೈಮ್ ಏನ್ ತೆಗ್ಸಿರುತ್ತೆ ಅದು ಪ್ಲಸ್ ಇದು ಎರಡು ಕೂಡ ಇರ್ಬೇಕ್ರಿ. ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ದಾಗ ಕೇಳ್ತಾರ. ನೋಡ್ರಿ, ಟೈಪಿಂಗ್ ಮಿಸ್ಟೇಕ್ ಆಗೈತಿ. ಇಲ್ಲಿ ನೋಡ್ರಿ, ಎಕ್ಸಾಮ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ರೀ. ಇದಕ್ಕ ನೆಗೆಟಿವ್ ಮಾರ್ಕ್ಸ್ ಇರುತ್ತ 1/3 ರೀ. 3 ತಪ್ಪಾದ್ರ ಒಟ್ಟಾರೆಯಾಗಿ ಗಳಿಸಿದ ಅಂಕದಲ್ಲಿ ಒಂದು ನಿಮ್ದು ಸ್ಕೋರ್ ಕಟ್ ಮಾಡ್ತಾರ. ಇನ್ನ ಅದೇ ರೀತಿ ಪ್ರತಿ ಒಂದು ಕ್ವಶನ್ಕ 1 ಮಾರ್ಕ್ಸ್ ಇರುತ್ತ್ರಿ. 100 ಕ್ವಶನ್ ಇರ್ತಾವು. 90 ನಿಮಿಷಗಳ ಕಾಲ ಟೈಮ್ ಇರುತ್ತ. ಎಲ್ಲ ಕೂಡ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವ್ರಿ. ಇದಕ್ಕೆ ನೀವು ಹೋಗಿ ಹ್ಯಾಂಡ್ ರೈಟಿಂಗ್ ಬರೀದ್ರಲ್ಲ, ಬರೀ ಟಿಕ್ ಮಾಡಿ ಬಂದ್ರ ಸಾಕ್ರಿ. ಇನ್ನ ಎಕ್ಸಾಮ್ಗೆ ಸಂಬಂಧಿಸಿದ ಪ್ಯಾಟರ್ನ್ ಹೆಂಗೈತಿ ನೋಡ್ಕೊಂಡ್ಬಿಡೋಣ್ರಿ. 2026 ಸ್ವಲ್ಪ ಎಡಿಟಿಂಗ್ ಬಹಳ ಮಿಸ್ಟೇಕ್ ಆಗೈತ್ರಿ. 2025 ಹಾಕ್ಯಾರ, ಯಾಕಂದ್ರೆ ಇದು ನೇಮಕಾತಿ 2025 2026 ಇದನ್ನ ಡಿಸೆಂಬರ್ದಾಗ ನೇಮಕಾತಿ ಮಾಡ್ಬೇಕಿತ್ತು. ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಗಿ ಜನವರಿವರೆಗೂ ಬಂತ್ರಿ. ಸೊ ಅದಕ್ಕಾಗಿ ಅದ ನೇಮಕಾತಿ ನೋಡ್ಕೋರಿ ನೀವು. 2025 ಅಂತಾನ ಬರ್ತರಿ, 2026 ಬರಲ್ಲ, 2025 ಅಂತ ಬರ್ತರಿ. ಅದು ಮತ್ತೆ ನೇಮಕಾತಿ ಆಗೈತ್ರಿ, ಹೊಸ ನೇಮಕಾತಿ ನೆಕ್ಸ್ಟ್ ಇಯರ್ ಅಂದ್ರೆ ಇದು ಲಾಸ್ಟ್ ಡಿಸೆಂಬರ್ ಎಂಡಿಗೆ ಆಗ್ತದ್ರಿ. ಅವ್ರ ಹೇಳ್ಯಾರಿ ಪ್ರತಿ ವರ್ಷ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳ್ರಿ. ಅದಕ್ಕಾಗಿ ಒಂದ್ಸಾರಿ ಎಲ್ಲ ಸಿಲೆಬಸ್ ಕವರ್ ಮಾಡ್ಕೊಂಡ್ರ ಸಾಕ್ರಿ. ಸಿಲೆಬಸ್ ನೋಡ್ರಿ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇರತ್ರಿ. 30 ಮಾರ್ಕ್ಸ್ ಇರುತ್ತಾ. 30 ಕ್ವಶನ್ಸ್ ಇರ್ತಾವ. 30 ಕ್ವಶನ್ಸ್ 30 ಮಾರ್ಕ್ಸ್. ಇನ್ನ ಜನರಲ್ ಸೈನ್ಸ್ 6ನೇ 10ನೇ ಮಟ್ಟ ಏನ್ ಕಲ್ತರಿ ಅದರಿ. ಸ್ವಲ್ಪ ವಾಯ್ಸ್ ವೇರಿಯೇಷನ್ ಆಗತ್ತರಿ, ಒಮ್ಮೆ ಹೆಚ್ಚು ಕಡಿಮೆ ಆಗತ್ತದಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ, ಕ್ಲಿಯರ್ ಅಂತೂ ಕೇಳ್ತದ. 6ನೇ 10ನೇ ಮಟ್ಟ ಏನ್ ಕಲ್ತಿರ್ತಾರ ಅದನ್ನ ಓದಿದ್ರೆ ಸಾಕು. 6ನೇ ಓದಕ್ ಆಗ್ಲಿಕ್ಕಂದ್ರು 8, 9, 10 ಆದ್ರೂ ಓದ್ರಿ.
ಓಕೆ 25 ಮಾರ್ಕ್ಸ್ 25 ಕ್ವಶನ್ 25 ಮಾರ್ಕ್ಸ್ ಇರ್ತಾವ್ರಿ. ಇನ್ನ ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ 20 ಮಾರ್ಕ್ಸ್ 20 ಕ್ವಶನ್. ಇನ್ನ ಮ್ಯಾಥಮೆಟಿಕ್ಸ್ 25 ಕ್ವಶನ್ಸ್ 25 ಮಾರ್ಕ್ಸ್. ಒಟ್ಟಾರೆಯಾಗಿ 100 ಅಂಕ 90 ನಿಮಿಷಗಳ ಟೈಮ್ ಇರುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಟೈಮ್ ಮಾಡೋದು ಕವರ್ ಮಾಡೋದು ಇಂಪಾರ್ಟೆಂಟ್ ರೀ. ಅದನ್ನ ಟೈಮ್ ಹಂಗೆ ಕವರ್ ಮಾಡೋದು ಅಂತೇಳಿ ನಾ ತಿಳಿಸ್ಕೊಡ್ತೇನೆ ರೀ. ಇನ್ನ ಇದಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ರೀ ಇಲ್ಲಿ ನೋಡ್ರಿ ಹಿಸ್ಟ್ರಿ ಅಥವಾ ಇದು ಜನರಲ್ ಅವೇರ್ನೆಸ್ನಾಗ ಯಾವ ಟಾಪಿಕ್ ಎಲ್ಲ ಬರ್ತಾವ ನೋಡ್ಕೊಂಡ್ಬಿಡ್ರಿ. ಹಿಸ್ಟ್ರಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಜಿಯೋಗ್ರಫಿ, ಎಕನಾಮಿಕ್ಸ್, ಅದೇ ರೀತಿ ಅಪಾಯಿಂಟ್ಮೆಂಟ್ಸ್, ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ ಜಿಕೆ ಒಳಗೆ ಭಾಳ ಕ್ವಶನ್ಸ್ ಬರ್ತಾವ. ಸ್ಪೋರ್ಟ್ಸ್ ಒಳಗೂ ಕೂಡ ಜಾಸ್ತಿ ಕ್ವಶನ್ಸ್ ಬರ್ತಾವ್ರಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಯಾವ ಗೊತ್ತನ್ರಿ? ಸ್ಪೋರ್ಟ್ಸ್ ಒಂದು, ಅದೇ ರೀತಿ ಸ್ಟ್ಯಾಟಿಕ್ ಜಿಕೆ ಆಗಿರ್ಬೇಕು, ಅದೇ ರೀತಿ ಜಿಯೋಗ್ರಫಿ ಒಳಗ ಕ್ವಶನ್ ಜಾಸ್ತಿ ಬರ್ತಾವ, ಕರೆಂಟ್ ಅಫೇರ್ಸ್ ಒಳಗೆ ಬರ್ತಾವ. ಹಿಸ್ಟ್ರಿ ಒಳಗ ಸ್ವಲ್ಪ ಟಾಪಿಕ್ ಅದಾವ, ಯಾವ ಟಾಪಿಕ್ ನಿಮ್ಗೆ ತಿಳಿಸ್ಕೊಡ್ತೀನಿ ಮುಂದೆ ರೀ. ನೆಕ್ಸ್ಟ್ ರೀ ಸೈನ್ಸ್ ಒಳಗ ನೋಡ್ಕೊಂಡ್ಬಿಡ್ರಿ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮೂರೂ ಕೂಡ ಬರ್ತಾವ್ರಿ ಇಲ್ಲಿ. ಇವನ್ನೆಲ್ಲ ಕೂಡ ಓದ್ಕೋಬೇಕ್ರಿ. ನಿಮ್ ಕಡೆ ಯಾವ ಬುಕ್ಸ್ ಇಲ್ಲಪ್ಪ ಅಂದ್ರ ಇಲ್ಲೊಂದು ಬುಕ್ ಸಜೆಷನ್ ಮಾಡ್ತೀನಿ ನೋಡ್ರಿ. ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಡಿ 2026ರಲ್ಲಿ ಸ್ಟಡಿಯನ್ನ ಮಾಡ್ತಾ ಇದ್ರೆ ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತಾವ್ರಿ. ಯಾಕಂದ್ರೆ ಲಾಸ್ಟ್ ಟೈಮ್ ಎಕ್ಸಾಮ್ದಾಗ ಸಾಕಷ್ಟು ಪ್ರಶ್ನೆಗಳು ಬಂದಾವ್ರಿ. ಇದನ್ನ ನೋಟ್ಸ್ ನಾವು ಓದ್ರಿ 80+ ಸ್ಕೋರ್ ಕೂಡ ಮಾಡಿದಾರ್ರಿ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ನೋಡ್ರಿ ಜಿಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಮತ್ತೆ ರೀಸನಿಂಗು ಮತ್ತೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ಕೂಡ ಇರ್ತದೆ. ಕಂಪ್ಲೀಟ್ ಸಿಲೆಬಸ್ ನೋಡೋದ್ರ ಜೊತೆಗೆ ನಿಮಗೆ ಪ್ರಚಲಿತ ಘಟನೆ ಮತ್ತು ಓಲ್ಡ್ ಕ್ವಶನ್ ಪೇಪರು ಇವೆಲ್ಲ ಸೇರಿ ಕೇವಲ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲ್ ವಿಡಿಯೋನ ಸ್ಕ್ರೀನ್ಶಾಟ್ ನೋಡಿದ್ದನ್ನ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ಈ ನೋಟ್ಸ್ ಬಂದು 200 ರೂಪಾಯಿಗೆ ಸಿಗ್ತಾವ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸ್ರಿ. 300 ರೂಪಾಯಿ ಕೇವಲ 200 ರೂಪಾಯಿಗೆ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು, ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ. ಬರೀ ಕರೆಂಟ್ ಅಫೇರ್ಸ್ ತಗೋಕೊಡ್ರಿ 1 ಮಂತ್ಗೆ 30ರಿಂದ 50 ರೂಪಾಯಿವರೆಗೂ ಕೂಡ ಚಾರ್ಜ್ ಮಾಡ್ತಾರೆ. ನಾವು ನಿಮಗೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಜೊತೆಗೆ ನಿಮಗೆ ಸಿಲೆಬಸ್ ಅಲ್ಲಿರೋ ನೋಟ್ಸ್ ರೀ, ಅದರಲ್ಲೂ ಜಿಕೆ, ಸೈನ್ಸು, ಮ್ಯಾಥಮೆಟಿಕ್ಸ್, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ 200 ರೂಪಾಯಿಗೆ ಸಿಗ್ತಾವ್ರಿ. ಸ್ನೇಹಿತರೆ, ನೀವು ನೋಟ್ಸ್ ನೋಡ್ಬೋದು. ಈ ರೀತಿ ನೋಟ್ಸ್ ಇರ್ತದ. ಇದು ನಿಮಗೆ ಶಾರ್ಟ್ ನೋಟ್ಸ್ ಇರುತ್ತೆ. ಮೊದಲ ಶಾರ್ಟ್ ನೋಟ್ಸ್ ಆದಮೇಲೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ರೀ. ಇಲ್ಲಿ ನೋಡ್ರಿ ಡೀಟೇಲ್ಸ್ ನೋಟ್ಸ್ ಕೂಡ ಐತಿ. ಈ ರೀತಿ ಎಲ್ಲ ನೋಟ್ಸ್ ಇರುತ್ತೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ. ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ 200 ರೂಪಾಯಿಗೆ ನೋಟ್ಸ್ ಸಿಗ್ತಾವ್ರಿ. ಸ್ನೇಹಿತರೆ, ಇದು ಬಂದು ಎಲ್ಲ ಸಿಲೆಬಸ್ ಇರುತ್ತೆ ನಿಮಗೆ. ಜಿಕೆ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸು, ರೀಸನಿಂಗು, ಮತ್ತೆ ನಿಮಗೆ ಓಲ್ಡ್ ಕ್ವಶನ್ ಪೇಪರು, ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಆಗುತ್ತೆ ರೀ. ನಮ್ಮ ಚಾನಲ್ ವಿಡಿಯೋ ನೋಡಿದ ಏನಾದ್ರು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಅನ್ನ ಕಳಿಸಲಾಗ್ತದೆ ರೀ. ಅತ್ಯಂತ ಕಡಿಮೆ ಐತ್ರಿ. ಇದಕ್ಕಿಂತ ಕಡಿಮೆ ಎಲ್ಲಾದ್ರೂ ನೋಟ್ಸ್ ಸಿಕ್ಕು ಅಂದ್ರೆ ಎಲ್ಲಾ ಟಾಪಿಕ್ ನಾ ಹೇಳಿದ ಎಲ್ಲಾ ಟಾಪಿಕ್ ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ ಕೂಡಿ 200 ರೂಪಾಯಿಗಿಂತ ಕಡಿಮೆ ಎಲ್ಲರೂ ಸಿಕ್ಕು ಅಲ್ಲೇ ತಗೋರಿ. ಎಲ್ಲಿ ಸಿಗ್ಲಿಲ್ಲಪ್ಪ ಅಂದ್ರೆ ನಾವು ಮೆಸೇಜ್ ಮಾಡಿ. ಸಾಕಷ್ಟು ಅಭ್ಯರ್ಥಿಗಳು ಲಾಸ್ಟ್ ಟೈಮ್ ತೆಗೆದುಕೊಂಡು 70-80 ಸ್ಕೋರ್ ಮಾಡ್ಯಾರಿ. ಸೊ ಅದಕ್ಕಾಗಿ ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇಲ್ಲಿ ಏನೇನೆಲ್ಲ ಸಿಲೆಬಸ್ ಹೇಳಕತ್ತೀನಿ ಸಿಲೆಬಸ್ ಅಲ್ಲಿರೋ ಎಲ್ಲ ಟಾಪಿಕ್ ಕೂಡ ಐತ್ರಿ ಅದರಲ್ಲಿ. ಸೊ ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದ್ರಿ. ಓಕೆನಾ, ಟಾಪಿಕ್ ಬರ್ರಿ. ಇಲ್ಲಿ ನೋಡ್ರಿ ಸೈನ್ಸ್ಗೆ ಸಂಬಂಧಿಸಿದಂತೆ ಇವೆಲ್ಲ ಸಿಲೆಬಸ್ ಇರುತ್ತೆ. ಇವನ್ನೆಲ್ಲ ಕೂಡ ಓದ್ಕೋರಿ. ಓಕೆ ಇತ್ತು. ಇನ್ನು ಅದೇ ರೀತಿ ಮ್ಯಾಥಮೆಟಿಕ್ಸ್, ರೀಸನಿಂಗ್ ರೀ. ಮ್ಯಾಥಮೆಟಿಕ್ಸ್ ನೋಡ್ಕೋರಿ. ಇವೆಲ್ಲ ಸಿಲೆಬಸ್ ಇರುತ್ತೆ. ಕನ್ನಡದಾಗ ಸಿಕ್ಕಿಲ್ರಿ. ಕನ್ನಡದಾಗ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಕ್ ಹೋದ್ರೆ ಸ್ವಲ್ಪ ವೇರಿಯೇಷನ್ ಆಗಕತ್ತು. ಸೊ ಅದಕ್ಕಾಗಿ ಇಂಗ್ಲಿಷ್ದಾಗ ಅದಾವ್ರಿ. ನೋಡಿದ್ರಲ್ಲ, ಇವೆಲ್ಲ ಕೂಡ ನಿಮ್ದು ಸಿಲೆಬಸ್ ಆತ್ರಿ. ಇನ್ನು ಅದೇ ರೀತಿ ಇಷ್ಟೆಲ್ಲ ಹೇಳಿದ್ರಿ ಸ್ಟಡಿ ಹೆಂಗ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ನೀವು ಆಫ್ಲೈನ್ ಕ್ಲಾಸ್ ತಗೋತಾರ, ಆನ್ಲೈನ್ ಕ್ಲಾಸ್ ತಗೋತಾರ, ಅದು ಮ್ಯಾಟರ್ ಆಗಲ್ಲ. ಒಟ್ಟ ಸ್ಟಡಿ ಮಾಡ್ಬೇಕ್ರೆ ಸೆಲೆಕ್ಷನ್ ಲಿಸ್ಟ್ನ್ಯಾಗ ನಿಮ್ದು ಹೆಸರು ಬರ್ಬೇಕು. ನೀವು ಮನ್ಯಾಗ ಕೂತು ಓದ್ರಿ, ಲೈಬ್ರರಿಗಾದ್ರೂ ಹೋಗ್ರಿ, ಧಾರವಾಡಕ್ಕಾದ್ರೂ ಹೋಗ್ರಿ, ಬಾಗಲಕೋಟೆಗಾದ್ರೂ ಕೂತು ಓದ್ರಿ. ಒಟ್ಟು ಎಲ್ಲಿ ಕೂತು ಓದ್ತಿರಿ ಗೊತ್ತಿಲ್ಲ, ಒಟ್ಟ ಸೆಲೆಕ್ಷನ್ ಲಿಸ್ಟ್ನ್ಯಾಗ ಹೆಸರು ಬರ್ಬೇಕು. ಸರಿಯಾಗಿ ರಿಸೋರ್ಸ್ ಅನ್ನ ಸ್ಟಡಿ ಮಾಡ್ಕೋರಿ. ನಿಮ್ಗೆ ಆನ್ಲೈನ್ ಕ್ಲಾಸ್ ಯಾವ್ಯಾವ ನಮ್ಮ ಕರ್ನಾಟಕದಾಗ ಉಚಿತವಾಗಿದ್ದು ಅವನು ಕೂಡ ತಿಳಿಸ್ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತಿಳಿಸ್ಕೊಡ್ತೇನ್ರಿ. ಯಾವ ರೀತಿ ಅದನ್ನ ಪ್ಲೇ ಲಿಸ್ಟ್ ಹಾಕೊಂಡು ಯಾವ ರೀತಿ ನೀವು ಸ್ಟಡಿ ಮಾಡ್ಕೋಬೇಕಂತ ಕೂಡ ತಿಳಿಸ್ತೇನೆ. ಇನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ರೀ, ಆನ್ಲೈನ್ ರಿಸೋರ್ಸ್ ಅದನ್ನೆಲ್ಲ ಕೂಡ ಯುಟಿಲೈಸ್ ಮಾಡ್ಕೋಬೇಕ್ರಿ. ಕ್ವಾಲಿಟಿ ಸ್ಟಡಿ ಮೆಟೀರಿಯಲ್ ತಗೋರಿ. ನೀವು ಕನ್ನಡದಾಗ ಎಕ್ಸಾಮ್ ಬರಿತಾನ ಆಲ್ರೆಡಿ ನಾವು ನೋಟ್ಸ್ ಸಜೆಷನ್ ಮಾಡಿದ್ರಿ. ಆ ನೋಟ್ಸ್ ಕೂಡ ತೆಗೆದುಕೊಂಡು ಓದ್ಬೋದ್ರಿ.
ನಿಮ್ಗೆ ಅದ್ರಲ್ಲಿ ಎಲ್ಲ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಕರೆಂಟ್ ಅಫೇರ್ಸ್ ಎಲ್ಲ ಕೂಡ ಬರತ್ರಿ. ಕರೆಂಟ್ ಅಫೇರ್ಸ್ ಆಗಾಗ ಗ್ರೂಪಿಗೆ ಹಾಕ್ತೇವ್ರಿ. ಗ್ರೂಪಿನ ಲಿಂಕ್ ಕೆಳಗಡೆ ಲಿಂಕ್ ಐತ್ರಿ, ಆ ಲಿಂಕಿಗೆ ಜಾಯ್ನ್ ಆಗಿ ಹೊಸದಾಗಿ ಈಗ ಗ್ರೂಪ್ ಕ್ರಿಯೇಟ್ ಮಾಡೀವ್ರಿ. ಆ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿರಿ. ಹೊಸದಾಗಿ ಇವತ್ತ ಕ್ರಿಯೇಟ್ ಮಾಡಿರಿ. ಈಗ ಸ್ಟಾರ್ಟಿಂಗ್ ಅಲ್ಲಿ ಯಾರು ಜಾಯ್ನ್ ಆಗಿರಲ್ಲ, ಈಗ ನೀವಂತರ ಜಾಯ್ನ್ ಆಗಿ ಸ್ಟಾರ್ಟ್ ರೀ. ಇನ್ನ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಟೈಮ್ ಮ್ಯಾನೇಜ್ಮೆಂಟ್ ಯಾಕಪ್ಪ ಅಂದ್ರ ಇಲ್ಲಿ 90 ನಿಮಿಷ ಇರುತ್ತ್ರಿ. 100 ಕ್ವಶನ್ಸ್ ಇರ್ತಾವು. ಪ್ರತಿಯೊಂದು ಕ್ವಶನ್ಗೂ 1 ನಿಮಿಷ ಕೂಡ ಟೈಮ್ ಇರಲ್ಲ. ನೀವು ಇಲ್ಲಿ ಇಂಪಾರ್ಟೆಂಟ್ ಆಗಿ GK ಸೈನ್ಸ್ ಏನೈತಲ್ಲ ಒಂದು ಸೈಡಿಗೆ ಇಟ್ಕೊಂಡ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಇಂತಿಷ್ಟು ಟೈಮ್ ಅಂದ್ರೆ 60 ನಿಮಿಷ ಅದಕ್ಕೆ ಇಟ್ಕೊಂಡ ಉಳಿದಿದ್ದು 30 ನಿಮಿಷ GK ರೀ. ಇಲ್ಲಿ ನೋಡ್ಕೋರಿ 30 ನಿಮಿಷನಾಗ ಸೈನ್ಸ್ ಕ್ವಶನ್ GK ಕ್ವಶನ್ ಎರಡು ಕೂಡ ಕವರ್ ಮಾಡ್ಬೇಕ್ರಿ. ಎಕ್ಸಾಮ್ ಸಮೀಪ ಬಂದಾಗ ಅದನ್ನು ಕೂಡ ತೀರ್ಸ್ತಾನ್ರಿ. ಇನ್ನ ನೆಕ್ಸ್ಟ್ ಮಾರ್ಕ್ ಟೆಸ್ಟ್ ಅನ್ನ ತಗೊಳ್ರಿ. ಮಾರ್ಕ್ ಟೆಸ್ಟ್ ನೀವು ಆನ್ಲೈನ್ ದಾಗ ತಗೋರಿ. ಕೇವಲ 150 ರೂಪಾಯಿಗೆ ಹಿಂಗ್ ಸಿಗ್ತಾವ್ರಿ. 150, 199 ಇಲ್ಲ 100 ರೂಪಾಯಿ ಮಾರ್ಕ್ ಟೆಸ್ಟ್ ಅನ್ನು ತಗೊಂಡು ಅವನು ಕೂಡ ಬಿಡಿಸೋಬಹುದು. ಇಲ್ಲಪ್ಪ ನಾ ಆಲ್ರೆಡಿ ಕ್ವಶನ್ ಪೇಪರ್ ಕೂಡ ಕಳಿಸಿರ್ತೀನಿ ನಿಮ್ಗೆ 10 ಸೆಟ್ ಕ್ವಶನ್ ಪೇಪರ್ ಕೂಡ ಕಳಿಸಿರ್ತೀವಿ, ಅವನು ಕೂಡ ಪ್ರಾಕ್ಟೀಸ್ ಮಾಡ್ಕೋರಿ. RRB NTPC ಮಾಡ್ಕೋರಿ. ಅದೇ ರೀತಿ ಗ್ರೂಪ್ ಡಿ ಇದು. ಬಟ್ RRB ಯಾವ ಎಕ್ಸಾಮ್ ಎಲ್ಲ ನಡೆಸಿರ್ತದಲ್ಲ ಅವನ ರಿಲೇಟಿವ್ ಇರ್ಬೇಕ್ರಿ. ಅದು ಯಾವ ರೀತಿ ಬಂದ್ರೆ ಕ್ವಶನ್ ಪೇಪರ್ ಆಗಿರ್ಬೋದು, ಅದೇ ರೀತಿ ಸಿಲಾಬಸ್ ಸೇಮ್ ಇದ್ದಿದ್ದು ಓದ್ಕೋರಿ. ಇದು ಇಲ್ಲಪ್ಪ ನಮ್ಗೆ SSC GD ಕೂಡ ಆಲ್ಮೋಸ್ಟ್ ಎಲ್ಲ ಸೇಮ್ ಆಗಿತ್ರಿ, ಅದನ್ನು ಕೂಡ ಓದ್ಕೋಬಹುದು. ಇನ್ನ ಅದೇ ರೀತಿ ನೀವು ಏಟ್ ಓದ್ತೀರ ಅನ್ನೋದು ಇಂಪಾರ್ಟೆಂಟ್ ರೀ. ರೆಗ್ಯುಲರ್ ಆಗಿ ಓದ್ಬೇಕ್ರಿ. ಏಟ ತಾಸು ಓದ್ರಿ, 1 ತಾಸು ಓದ್ರಿ. ಸ್ವಲ್ಪ ಲೋಕಲ್ ಭಾಷೆ ಅರ್ಥ ಅಂತ ಅನ್ಕೋತೇನ್ರಿ. 1 ತಾಸು ಅಂತ ನಾವ್ ಏನಂತೀವಲ್ರಿ, ಅದಕ್ಕೆ ನಿಮ್ ಕಡೆ ಗಂಟೆ ಅಂತಾರ್ರಿ. 1 ಗಂಟೆ ಓದ್ತೀರಾ, 2 ಗಂಟೆ ಓದ್ತೀರಾ ಗೊತ್ತಿಲ್ಲ. ಒಟ್ಟು ಡೈಲಿ ಓದ್ರಿ. ಡೈಲಿ ಓದೋದ್ರಿಂದ ನಿಮ್ಗ ಹಿಂದಿಂದ ಟಚ್ ಇರತ್ರಿ. ಯಾವಾಗಾರ ಒಂದ್ ದಿವ್ಸ 10 ತಾಸು ಓದಿ, ಮರುದಿವ್ಸ ಇಲ್ಲ 1 ತಿಂಗಳಿಗೊಮ್ಮೆ 10 ತಾಸು ಓದೋಕ್ಕಿಂತ ಡೈಲಿ 10 ನಿಮಿಷ ಓದಿದ ಬೆಟರ್ ರೀ. ಇದು ಅದಕ್ಕೆ ಡೈಲಿ ಸ್ವಲ್ಪ ಯಾಕಲಕ ಡೈಲಿ ಸ್ವಲ್ಪ ಹೆಚ್ಚು ಮಾಡ್ಕೋತಾ ಓದ್ರಿ. ಇದರಿಂದ ನಿಮಗೆ ಹಿಂದಿನ ಟಾಪಿಕ್ ಏನ್ ಓದಿನಿ ಏನ್ ಓದಿಲ್ಲ ಅನ್ನೋದು ಕೂಡ ಗೊತ್ತಾಗತ್ರಿ. ಇದ್ರ ಜೊತೆಗೆ ನೆಕ್ಸ್ಟ್ ರೀ ಇಂಪಾರ್ಟೆಂಟ್ ರೀ ರಿವಿಷನ್ ಕೂಡ ಇಂಪಾರ್ಟೆಂಟ್ ರೀ. ಹಾಗಾಗಿ ಸ್ವಲ್ಪ ಅಪ್ಡೇಟ್ ಕೂಡ ಮಾಡ್ಕೋಬೇಕ್ರಿ. ಏನೇನು ಸಿಲೆಬಸ್ ಬಂದಿರ್ತೋ ಅದೇ ರೀತಿಯಲ್ಲಿ ಏನ್ ಅಪ್ಡೇಟ್ ಮಾಡ್ಕೋಬೇಕಪ್ಪ ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್ದಾಗ ಈಗ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಭಾಳ ಇಂಪಾರ್ಟೆಂಟ್ ರೀ ಇಲ್ಲಿ. ಯಾಕಂದ್ರೆ ಟೈಮ್ ಕವರ್ ಮಾಡ್ಕೋದು ಅಲ್ಲೇ ರೀ. ಅಪ್ಡೇಟ್ ಏನ್ ಮಾಡ್ಕೋಬೇಕು, ಈಗ ನಾವು ಎರಡರ ಬಗ್ಗೆ ಎಲ್ಲ ಕೂಡ ಪೇಪರ್ ಹಾಕಂಗಿಲ್ಲ, ಎಲ್ಲ ಘನಮೂಲ ಪೇಪರ್ ಹಾಕಲ್ಲ. ಅದಕ್ಕೊಂದು ಟ್ರಿಕ್ಸ್ ಇರ್ತಾವ. ಒಂದು ಟ್ರಿಕ್ಸ್ ಅನ್ನ ಸ್ವಲ್ಪ ಆ ಟ್ರಿಕ್ಸ್ 1-2 ನಿಮಿಷದಾಗ 10 ಸೆಕೆಂಡ್ರಿಂದ 20 ಸೆಕೆಂಡ್ ಒಳಗಡೆ ಆಗೋದ್ರಾಗಿತ್ತಂದ್ರ ಅಂತ ಟ್ರಿಕ್ಸ್ ಅನ್ನ ನೀವು ಕಲ್ಕೊಂಡ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಇದು ಅಂತ ಮಾಡ್ಕೊಂಡ್ರಪ್ಪ ಅಂದ್ರ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಕವರ್ ಆಗುತ್ತಾ, ಮತ್ತೆ ಇದು ಅಪ್ಡೇಟ್ ಆದಂಗೂ ಆಗತ್ರಿ. ಆಯ್ತು. ನೆಕ್ಸ್ಟ್ ರೀ ಆಲ್ರೆಡಿ ಹೇಳಿದ ರಿವಿಷನ್ ರೀ. ರಿವಿಷನ್ ಭಾಳ ಇಂಪಾರ್ಟೆಂಟ್ ರೀ. 6 ದಿವ್ಸ ಓದ್ರಿ, 1 ದಿವ್ಸ ಸಂಡೇ ಏನೈತಲ್ಲ ರಿವಿಷನ್ ಪರ್ಪಸ್ ಇಟ್ಕೊಂಡ್ಬಿಡ್ರಿ. ಎಷ್ಟು ಓದಿನ ಅಂತೇಳಿ 1 ವಾರದದ್ದು ಫೋಟೋ ಅದ್ರೊಳಗ ನೋಡ್ಕೋಬಹುದ್ರಿ. ಆಯ್ತು. ನೀವು ಎಷ್ಟು ರಿವಿಷನ್ ಮಾಡ್ತಾರ ಅದು ಇಂಪಾರ್ಟೆಂಟ್ ರೀ. ಎಷ್ಟು ಓದಿರ ಅನ್ನೋದು ಮ್ಯಾಟರ್ ಅಲ್ಲ, ರಿವಿಷನ್ ಎಷ್ಟು ಮಾಡ್ರಿ ಅನ್ನೋದು ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಎಕ್ಸಾಮ್ದಾಗ ನೀವು ಬರೆದಿದ್ ಮ್ಯಾಟರ್ ಆಗತ್ತರ. ನೀವೇ ನಾ 10 ವರ್ಷ ಓದಿನಿ 5 ವರ್ಷ ನೀ ಎಷ್ಟು ಬರೀತಿ ಅಷ್ಟ ಇಲ್ಲಿ ಮ್ಯಾಟರ್ ಆಗೋದು. ಆಯ್ತು. ಅದಕ್ಕಾಗಿ ಇಲ್ಲಿ ಕ್ವಶನ್ ಪೇಪರ್ ನೋಡ್ಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ನೋಡ್ಕೊಂಡು ಒಳ್ಳೆ ಅಪ್ಡೇಟ್ ಮಾಡ್ಕೋಬೇಕಂದ್ರೆ ಶಾರ್ಟ್ ಟ್ರಿಕ್ಸ್ ಎಲ್ಲ ನೋಡ್ಕೊಂಡಾಗ ಮಾತ್ರ ಇಲ್ಲಿ ಸೆಲೆಕ್ಷನ್ ಹಾಕಿರಿ. ಇನ್ನ ಇಂಪಾರ್ಟೆಂಟ್ ನೆಕ್ಸ್ಟ್ ರೀ ನಿಮ್ದು ಹೆಲ್ತ್ ಕೂಡ ಇಂಪಾರ್ಟೆಂಟ್. ಯಾಕ ಫಿಸಿಕಲ್ ಇರುತ್ತಾ, ಫಿಸಿಕಲ್ ಇರ್ಲಿ ಇಲ್ದೇ ಇರ್ಲಿ ಇಲ್ಲಿ ನಿಮ್ದು ಹೆಲ್ತ್ ಬಹಳ ಇಂಪಾರ್ಟೆಂಟ್ ರೀ. ನೀವು ಜೀವಂತವಾಗಿದ್ರ ಮಾತ್ರ ಇವೆಲ್ಲ ಸೆಲೆಕ್ಷನ್ ಆಗೋದು, ಅಥವಾ ಹೆಲ್ದಿ ಆಗಿದ್ರ ಮಾತ್ರ ನೀವು ಜಾಬ್ ಮಾಡಕ್ ಆಗೋದ್ರು. ನಿಮ್ದು ಹೆಲ್ತ್ ಸರಿ ಇಲ್ಲಪ್ಪ ಅಂದ್ರ ಕೋಟಿ ರೂಪಾಯಿ ಆಸ್ತಿ ಮಾಡಿದ್ರೆ ಏನ್ ಮಾಡುದ್ರಿ, ಎಲ್ಲ ವೇಸ್ಟ್ ಅಲ್ಲ. ಸೊ ಅದಕ್ಕಾಗಿ ಇಲ್ಲಿ ನಿಮ್ದು ಹೆಲ್ತ್ ಬಹಳ ಇಂಪಾರ್ಟೆಂಟ್ ರೀ. ಹೆಲ್ತಿನ ಕಡೆ ಸ್ವಲ್ಪ ಗಮನ ಕೊಡ್ರಿ. ಸರಿಯಾಗಿ ಊಟ ಮಾಡ್ರಿ. 6-8 ತಾಸು ನಿದ್ದೆ ಮಾಡ್ರಿ. ನಿದ್ದೆ ಬಹಳ ಇಂಪಾರ್ಟೆಂಟ್ ರೀ. ಅದ್ರ ಜೊತೆಗೆ ಟೈಮ್ ಟು ಟೈಮ್ ಹೀಟ್ ಐತಿ ಕಂಟ್ರೋಲ್ ಮಾಡ್ಕೋರಿ. ಹೀಟ್ ಜಾಸ್ತಿ ಆಯ್ತಂದ್ರ ಗಂಟು ಐತಿ ಹಾಕಾವು ವಿತ್ ಎಕ್ಸಾಂಪಲ್ ನಾನಾ ರೀ, ಯಾರು ಬೇಕಿಲ್ಲ. ಸರ್ಜರಿ ಕೂಡ ನನಗೂ ಆಗೈತ್ರಿ ಹಿಂಗಾಗಿ. ಸೊ ಅದಕ್ಕಾಗಿ ಹೇಳಕತ್ತೀರಿ ಸರಿಯಾಗಿ ಮ್ಯಾನೇಜ್ಮೆಂಟ್ ಕೂಡ ಮಾಡ್ಕೋರಿ. ಯಾಕಂದ್ರೆ ಒಂದೊಂದ್ ಸಾರಿ ಫುಡ್ ಅಡ್ಜಸ್ಟ್ಮೆಂಟ್ ಕೂಡ ಹಾಕಿರಲ್ಲ ಬೇರೆ ಊರ್ ಬಿಟ್ಟು ಹೋದವ್ರಿಗೆ. ಸೊ ಅದಕ್ಕಾಗಿ ಫುಡ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ರೀ. ಅದನ್ನು ಕೂಡ ಸರಿಯಾಗಿ ಮಾಡ್ಕೋರಿ. ನಿಮ್ಗೆಲ್ಲ ಕೂಡ ಗೊತ್ತೈತಿ, ಏನ್ ಸಣ್ಣ ಹುಡುಗರಲ್ಲ. ಅದ್ರೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಮೇಲೆ ಹೇಳಿದ್ರಿ. ಯಾಕಂದ್ರ ಯಾರನ್ನೂ ಮಾತ್ ಕೇಳಾರ ಹೋಗಿ ಧಾರವಾಡಕ್ಕೆ ಹೋಗಿ ಅಲ್ಲಿ ಇಲ್ಲಿ ಇದನ್ನ ಮಾಡ್ಕೊಂಡ ಎಲ್ಲ ಮಾಡಿರ್ತೀರಿ. ಅದಕ್ಕಾಗಿ ಇಲ್ಲಿ ಹೆಲ್ತ್ ಒಂದ್ ಇತ್ತಂದ್ರೆ ಏನ್ ಬೇಕಾದ್ರೆ ಸಾಧನೆ ಮಾಡ್ಕೋಬಹುದು. ಹೆಲ್ತ್ ಕೂಡ ಸರಿಯಾಗಿ ಇಟ್ಕೋರಿ. ಇನ್ನ ಗ್ರೂಪ್ನ್ಯಾಗ ಕುಂತ ಚರ್ಚೆ ಮಾಡ್ರಿ, ಅದು ಕೂಡ ನಿಮ್ಗೆ ಹೆಲ್ಪ್ ಆಗತ್ತ. ಅವ್ರೊಂದ್ ಕ್ವಶನ್ ಕೇಳ್ತಾರ, ನೀವೊಂದ್ ಕ್ವಶನ್ ಕೇಳ್ತಾರ. ಇದರಿಂದ ನಿಮ್ಗೆ ಗೊತ್ತಿರ್ಲದೇ ಇರುವ ಕ್ವಶನ್ಸ್ ಕೂಡ ನಿಮ್ಗೆ ಅಲ್ಲಿ ಗೊತ್ತಾಕ್ಕವು. ಇನ್ನು ಅದೇ ರೀತಿ ಇಂಪಾರ್ಟೆಂಟ್ ಆಲ್ರೆಡಿ ಇದೆ ರಿವಿಷನ್ ಕೂಡ ಆಗಾಗ ಮಾಡ್ತಾ ಇರ್ರಿ. ರಿವಿಷನ್ ಕೂಡ
ಭಾಳ ಎಕ್ಸಾಮ್ಗೆ ಹೆಲ್ಪ್ ಆಗತ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ದು RRB ಗ್ರೂಪ್ ಡಿ ಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್, ಅದೇ ರೀತಿ ಯಾವ ರೀತಿ ಓದ್ಬೇಕು, ಏನೆಲ್ಲ ಓದ್ಬೇಕಂತ ಕೂಡ ಮಾಹಿತಿ ಕೂಡ ಕೊಟ್ಟಿವ್ರಿ. ಅದೇ ರೀತಿ ಎಕ್ಸಾಮ್ ಯಾವಾಗ ಆಗ್ಬೋದು ಅಂತ ಕೂಡ ಎಕ್ಸ್ಪೆಕ್ಟೆಡ್ ಡೇಟ್ ಕೂಡ ಕೊಟ್ಟಿವ್ರಿ. ಹಾಗಿದ್ರೆ ನಿಮ್ದು ಏನಪ್ಪಾ ಇನ್ನ ನೆಕ್ಸ್ಟ್ ಕರ್ತವ್ಯ ಬುಕ್ಸ್ ತಗೋದು ಓದುದ್ರಿ. ಇಲ್ಲ ಆನ್ಲೈನ್ ಕ್ಲಾಸ್ ತಗೋತೀರ ಆನ್ಲೈನ್ ಕ್ಲಾಸ್ ತಗೋರಿ, ಆಫ್ಲೈನ್ ತಗೋತೀರ ಆಫ್ಲೈನ್ ತಗೋರಿ, ಇಲ್ಲಪ್ಪ ನಾ ಮನ್ಯಾಗ ಕೂತ್ ಓದ್ತೀನಿ ಅನ್ನೋರು ಬೆಸ್ಟ್ ನಿಮ್ಗ ಬುಕ್ PDF ರೀ. ಇದು PDF ಮಾತ್ರ ಅವೈಲೇಬಲ್ ಇರುತ್ತೆ, ಬುಕ್ ಅವೈಲೇಬಲ್ ಇಲ್ಲ. PDF ಅನ್ನ ಸಜೆಸ್ಟ್ ಮಾಡ್ತೀವಿ. ಯಾರಿಗಾದ್ರೂ ಬೇಕಾಗಿತ್ತು ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕ್ರಿ. ಯಾರು ಕೂಡ ಕಾಲನ್ನ ಮಾಡಕ್ ಹೋಗ್ಬೇಡ್ರಿ. ಕಾಲ್ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿವ್ರಿ, ಯಾಕಂದ್ರ ಪೋಸ್ಟ್ ಆಫೀಸ್ ಹುಡುಗರು ಜಾಸ್ತಿ ಜನ ಫೋನ್ ಹಚ್ಚಕತ್ತಾರೆ. ಕಡಿಮೆ ಅಂದ್ರೆ ಒಂದು 80 ರಿಂದ 100 ಕಾಲ್ ಬರಾಕತ್ತೀರಿ. ಸೊ ಅದಕ್ಕಾಗಿ ನಾವು ಸ್ಟಾಪ್ ಮಾಡಿವ್ರಿ. ಮೆಸೇಜ್ ಮಾಡಿ ನಾ ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ಸ್ ಅನ್ನ ಕೊಡ್ತೀನಿ. ನಿಮಗೆ ಏನಾದರೂ ಡೌಟ್ ಇದ್ದಪ್ಪ ಅಂದ್ರೆ ಈ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಯಾವ ರೀತಿ ಏನೇ ಡೌಟ್ ಇದ್ರು ಕೂಡ ನಮ್ಗೆ ವಾಟ್ಸಪ್ ಆಗಿ ಪರ್ಸನಲ್ ಆಗಿ ಕೂಡ ನೀವು ವಾಯ್ಸ್ ಮೆಸೇಜ್ ಆದ್ರೂ ಹಾಕ್ರಿ, ನಾರ್ಮಲ್ ಆಗಿ ಟೆಕ್ಸ್ಟ್ ಮೆಸೇಜ್ ಆದ್ರೂ ಕೂಡ ಹಾಕ್ರಿ, ನಾ ರಿಪ್ಲೈ ಅನ್ನ ಮಾಡ್ತೀವಿ. ಈ ನಂಬರ್ಗೆ ಮೆಸೇಜ್ ಹಾಕ್ರಿ. ಅದೇ ರೀತಿ ನಮ್ಮ ಗ್ರೂಪಿಗೆ ಕೂಡ ಮಿಸ್ ಮಾಡದೆ ಜಾಯ್ನ್ ಆಗ್ರಿ. ಹೊಸ ಗ್ರೂಪ್ ಐತಿ, ನಿಮ್ಗೆ ಇಂಪಾರ್ಟೆಂಟ್ ಮಾಹಿತಿ ಕೂಡ ಸಿಗ್ತದ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.